ಕಾಂತಾರ ಚಾಪ್ಟರ್ 1 ಟ್ರೇಲರ್ ಒಂದು ಧಮಾಕ, ಗೂಸ್ ಬಂಪ್ಸ್ ಫೀಲ್, ಡಿವೈನ್ ಓರಾ, ಸಾಲಿಡ್ ಕತೆ. ರಿಷಬ್ ಶೆಟ್ಟಿ ಯಾವಾಗಲಾದರೂ ಟ್ರೇಲರ್ ಬಿಡುಗಡೆ ಮಾಡ್ತಾರ ಅಂದ್ರೆ ಅಲ್ಲಿ ಕೇವಲ ಒಂದು ಟ್ರೇಲರ್ ಬರೋದಿಲ್ಲ, ಸಂಪೂರ್ಣವಾಗಿ ಸುನಾಮಿ ಬರುತ್ತಾ ಅಂತಾನೆ ಹೇಳ್ಬೋದು. ಈ ಬಾರಿ ಕೂಡ ಅದೇ ಆಗ್ಯದ ನೋಡ್ರಿ. ಕಾಂತಾರ ಚಾಪ್ಟರ್ 1 ಟ್ರೇಲರ್ ರಿಲೀಸ್ ಆಗ್ಯದ ಮತ್ತು ಇಂಟರ್ನೆಟ್ ಫುಲ್ ಹ್ಯಾಂಗ್ ಆಗ್ಯದ. ಗೂಸ್ ಬಂಪ್ಸ್ ಫೀಲಿಂಗ್ಸ್, ಡಿವೈನ್ ಓರಾ ಮತ್ತು ಹೆವಿ ಡೋಸ್ನಲ್ಲಿ ಸಿಕ್ಕದಂತಾನೆ ಹೇಳ್ಬೋದು. ಆದ್ರೆ ಪ್ರಶ್ನೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಟ್ರೇಲರ್ ನಿಜವಾಗಿಯೂ ಹೈಪಿಗೆ ಲಾಯಕ್ ಅದಾನ? ಬನ್ನಿ ಸ್ವಲ್ಪ ಡಿಟೇಲ್ ಆಗಿ ಮಾತಾಡೋಣ ಟ್ರೇಲರ್ ಬಗ್ಗೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತದ್ದು ಮರಿಬೇಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಕಾಂತಾರ ಮೂವಿ ಎಲ್ಲಿ ಎಂಡ್ ಮಾಡಿದ್ರು ಅಲ್ಲಿಂದನೇ ಕಾಂತಾರ ಚಾಪ್ಟರ್ 1 ಟ್ರೇಲರ್ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ರಿ. ಟ್ರೇಲರ್ನಾಗ ಬರುವಂಥ ಫಸ್ಟ್ ಡೈಲಾಗೆ, ಅಪ್ಪ ಇದೇ ಜಾಗದಲ್ಲಿ ಯಾಕೆ ಮಾಯವಾಗುವುದು, ಇದು ನಮ್ಮ ಮೂಲ ಮಗ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನ, ಧರ್ಮ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನು ಕಳಿಸ್ತಾನೆ ಇರ್ತಾನ. ಆ ಎಲ್ಲ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಚಿಕ್ಕ ಶಿವ ತನ್ನ ತಂದೆ ಕಾಣೆಯಾಗಿರುವುದ್ರ ಬಗ್ಗೆ ಕೇಳ್ತಾನೆ. ಅವರು ದೇವಕೋಲ ಪರ್ಫಾರ್ಮೆನ್ಸ್ ಮಾಡುತ್ತಿದ್ದಾಗಲೇ ಕಾಣೆಯಾಗ್ತಾರೆ. ಅಲ್ಲಿ ಕತೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗುತ್ತೆ ನೋಡ್ರಿ. ಒಂದು ಹಳೆಯ ಕಾಲವನ್ನು ಅಲ್ಲಿ ಸಾಮಾನ್ಯ ಜನರು ದೌರ್ಜನ್ಯಗಳ ವಿರುದ್ಧ ದೈವ ಶಕ್ತಿಯೊಂದಿಗೆ ನಿಂತಿದ್ದಾರಂತಾನೆ ಈ ಟ್ರೇಲರ್ನಾಗ ಹೇಳಿದ್ದಾರೆ. ಗುಲ್ಶನ್ ದೇವಯ್ಯ ಅವರನ್ನು ಇಲ್ಲಿ ಕ್ರೂರ ರಾಜನಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೋಡ್ರಿ. ಅವ್ರ ಲುಕ್ ಮಾತ್ರ ಮಸ್ತ್ ಇತ್ತು. ಅವರ ಅಭಿನಯದಲ್ಲಿ ಕೂಡ ಒಂದು ಧಮ್ ಅದ. ಇನ್ನೊಂದು ಕಡೆ ರುಕ್ಮಿಣಿ ವಸಂತ್ ಏನದಾರಲ್ಲ, ಅವರು ರಾಜ್ಕುಮಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ಒಂದು ಫರ್ಬಿಡನ್ ಲವ್ ಆ್ಯಂಗಲ್ ಕೂಡ ಕ್ರಿಯೇಟ್ ಆಗುತ್ತಾರೆ. ಅದು ಸಂಪೂರ್ಣ ಸ್ಟ್ರಕ್ಚರ್ ಮತ್ತು ಸಿಸ್ಟಮನ್ನು ಶೇಕ್ ಮಾಡುವಂಥ ಎಲ್ಲ ಲಕ್ಷಣಗಳು ಅದಾವ. ಟ್ರೇಲರ್ ಕ್ಲೈಮ್ಯಾಕ್ಸ್ನಲ್ಲಿ ರಿಷಬ್ ಶೆಟ್ಟಿ ಅವರ ಪಾತ್ರ ಮೊಟ್ಟ ಮೊದಲು ದೇವಕೋಲ ಪ್ರೊಸೆಸ್ನಲ್ಲಿ ಕಾಣಿಸುವಾಗ ನೀವು ಸ್ಕ್ರೀನಿಂದ ಕಣ್ಣು ತೆಗಿಯೋಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ಆ ಸೀನ್ ಅಷ್ಟು ಮಸ್ತ್ ಅದ. ನನಗೆ ಸ್ವಲ್ಪ ಅನುಮಾನ ಇತ್ತು ನೋಡ್ರಿ, ಬಜೆಟ್ ಹೆಚ್ಚಾಗ್ಯದ ಅಂದ್ರೆ ಚಿತ್ರ ಮಾಡೋ ವಿಧಾನ ಸ್ವಲ್ಪ ಬದಲಾಗಬಹುದು ಅಂತೇಳಿ. ಆದ್ರೆ ಹಾಗೇನೂ ಆಗಿಲ್ಲ. ಬೇಸ್ ಅದೇ ಉಳಿಸಿಕೊಂಡಿದ್ದಾರೆ, ಕೇವಲ ಚಿತ್ರದ ಗುಣಮಟ್ಟವನ್ನು ಹೆಚ್ಚು ಮಾಡಿದ್ದಾರೆ. ಕ್ಯಾನ್ವಾಸ್ ಕೂಡ ಸ್ವಲ್ಪ ದೊಡ್ಡದಾಗೈತಿ. ನಿಜ ಹೇಳಬೇಕಂದ್ರೆ ಹೈಪ್ ಜಸ್ಟಿಫೈ ಆಗ್ಯದ ನೋಡ್ರಿ. ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಮೊದಲ ಸಿನಿಮಾ ಮಾಡಿದ ವರ್ಲ್ಡ್ ಬಿಲ್ಡಿಂಗನ್ನು ಈ ಬಾರಿ ಇನ್ನಷ್ಟು ಡೀಪ್ ಮತ್ತು ಮಿಥಿಕಲ್ ಮಾಡೋಕ್ಕೆ ಪ್ರಯತ್ನಿಸಿದ್ದಾರೆ ಅಂತಲೇ ಹೇಳ್ಬೋದು. ಕಾಂತಾರ ಕೇವಲ ಒಂದು ಸಿನಿಮಾ ಅಲ್ಲ, ಇದು ಒಂದು ಕಲ್ಚರಲ್ ಫಿನಾಮಿನಾ. ಭೂತಕೋಲ, ದೇವಕೋಲ ಇವುಗಳನ್ನು ಇಷ್ಟು ರಾ ಮತ್ತು ಅಥೆಂಟಿಕ್ ಆಗಿ ಯಾರೂ ಸ್ಕ್ರೀನ್ ಮೇಲೆ ತೋರಿಸಿಲ್ಲ ನೋಡ್ರಿ ಇನ್ನೂ ಭಾರತದಾಗ. ಮತ್ತೆ ಇದು ಪ್ರಿಕ್ವೆಲ್ ಆಗಿದ್ದರಿಂದ ಈ ಬಾರಿ ಸಿನಿಮಾ ಇನ್ನಷ್ಟು ರೂಟೆಡ್ ಆಗಿರಲಿದೆ ನೋಡ್ರಿ. ನಿಜವಾದ ಇತಿಹಾಸದ ಮಿಶ್ರಣ ಪ್ರೇಕ್ಷಕರನ್ನ ಇನ್ನಷ್ಟು ಕನೆಕ್ಟ್ ಮಾಡುತ್ತಂತಾನೆ ಹೇಳ್ಬೋದು. ರಿಷಬ್ ಶೆಟ್ಟಿ ನಿಜವಾಗಿಯೂ ಒಬ್ಬ ಒನ್ ಮ್ಯಾನ್ ಆರ್ಮಿ ಅಂತಲೇ ಹೇಳ್ಬೋದು. ಸ್ಟೋರಿ ರೈಟರ್, ಡೈರೆಕ್ಟ್ ಮತ್ತು ನಟನೆ ಕೂಡ ಮಾಡಿದ್ದಾರೆ. ಎಲ್ಲದರಲ್ಲೂ ಬೆಂಕಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಪಾತ್ರಗಳ ವಿಚಾರಕ್ಕೆ ಬರೋದಾದ್ರೆ ರಿಷಬ್ ಶೆಟ್ಟಿ ಅವರು ಬೆರ್ಮೆ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ಅವ್ರ ಲುಕ್ನಲ್ಲಿ ಮಸ್ತ್ ಆಗಿ ಕಾಣಿಸಿಕೊಂಡಿದ್ದಾರೆ ನೋಡ್ರಿ. ಗುಲ್ಶನ್ ದೇವಯ್ಯ, ಹೌದು ಇವರು ಬಾಲಿವುಡ್ ನಟರಂತೇಳಿ ನಿಮ್ಗೆ ಅನಿಸ್ಬೋದು, ಬಟ್ ನಿಜವಾಗ್ಲೂ ಯಾರಪ್ಪ ಅಂದ್ರೆ ಇವರು ಕರ್ನಾಟಕದ ಕೊಡಗು ಜಿಲ್ಲೆದವರು ಗುಲ್ಶನ್ ದೇವಯ್ಯ. ಇವರ ಅಭಿನಯ ಮಾತ್ರ ಬೆಂಕಿ ಅದ ನೋಡ್ರಿ. ರುಕ್ಮಿಣಿ ವಸಂತ್ ರಾಣಿಯ ಪಾತ್ರದಲ್ಲಿ ಎಮೋಷ್ನಲ್ ಡೆಪ್ತ್ ಕೊಡಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಟ್ರೇಲರ್ನಲ್ಲಿ ನೋಡಿದಂಗ ಅವ್ರ ಪ್ರೆಸೆನ್ಸ್ ಸಾಫ್ಟ್ ಮತ್ತು ಯುದ್ಧದಲ್ಲಿ ಕಾಣಿಸಿಕೊಂಡಂಥ ರಾಣಿಯ ಹಾಗೆ ಎರಡರಲ್ಲೂ ಕಾಣಿಸಿಕೊಂಡಿದ್ದಾರೆ. ಬಾಹುಬಲಿ ಚಿತ್ರದಲ್ಲಿ ಅನುಷ್ಕಾ ಅವರಿಗೆ ನೋಡ್ದಂಗ ಆಗುತ್ತಾ ನೋಡ್ರಿ. ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಅಜ್ನೀಶ್ ಲೋಕನಾಥ್ ಏನು ಮಸ್ತ್ ಕೊಟ್ಟ್ಯಾನ BGM. ಈ ಬ್ಯಾಕ್ಗ್ರೌಂಡ್ ಸ್ಕೋರಿಂದನೇ ಈ ಟ್ರೇಲರ್ ಒಂದು ನೆಕ್ಸ್ಟ್ ಲೆವೆಲಿಗೆ ಹೋಗ್ಯದಂತಾನೆ ಹೇಳ್ಬೋದು ನೋಡ್ರಿ. ಅನಾಹುತ ಐತಿ ಇವ್ರ ಬ್ಯಾಕ್ಗ್ರೌಂಡ್ ಸ್ಕೋರ್ BGM. ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ನಲ್ಲಿ ಮಂಕಾಗಿದ್ದ ಅಜ್ನೀಶ್ ಲೋಕನಾಥ್ ಹೊಳ್ಳಿ ಈ ಟ್ರೇಲರ್ ಮೂಲಕ ಕಂಬ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನೋಡ್ರಿ. ಟೆಕ್ನಿಕಲ್ ಎಕ್ಸಲೆನ್ಸ್ ಸ್ಪಷ್ಟವಾಗ್ಯದಂತಾನೆ ಹೇಳ್ಬೋದು. ಈ ಬಾರಿ ಮೇಕರ್ಸ್ ಓಪನ್ ಹ್ಯಾಂಡ್ನಲ್ಲಿ ಖರ್ಚು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲ ಸಿನಿಮಾ 16 ಕೋಟಿ ಬಜೆಟ್ನಲ್ಲಿ ಮಾಡಿದ್ರೆ ಕಾಂತಾರ ಚಾಪ್ಟರ್ 1 ಚಿತ್ರ 125 ಕೋಟಿ ಖರ್ಚು ಮಾಡಿದ್ದಾರೆ ನೋಡ್ರಿ. ಪ್ರತಿ ಫ್ರೇಮ್ನಲ್ಲೂ ಅದು ನಮ್ಗೆ ಕಾಣುತ್ತೆ. ಟ್ರೇಲರ್ ಲಾಂಚ್ ಕೂಡ ಫುಲ್ ಗ್ರ್ಯಾಂಡ್ ಲೆವೆಲ್ನಲ್ಲೇ ಮಾಡಿದ್ದಾರೆ ನೋಡ್ರಿ. ಹಿಂದಿ ವರ್ಷನ್ ಲಾಂಚ್ ಮಾಡಿದವರು ಋತಿಕ್ ರೋಷನ್ ಆದ್ರೆ ತೆಲುಗಿನಲ್ಲಿ ಪ್ರಭಾಸ್, ತಮಿಳಿನಲ್ಲಿ ಶಿವ ಕಾರ್ತಿಕೇಯನ್, ಮಲಯಾಳಂನಲ್ಲಿ ಪೃಥ್ವಿರಾಜ್ ಸುಕುಮಾರನ್. ಇದರಿಂದ ಸ್ಪಷ್ಟವಾಗಿ ತಿಳಿತೈತಿ ಸಿನಿಮಾ ಕೇವಲ ಕನ್ನಡಕ್ಕೆ ಸೀಮಿತ ಅಲ್ಲ, ಇದು ಸಂಪೂರ್ಣ ಭಾರತದ ಸಿನಿಮಾ. ಆದ್ದರಿಂದ ಈ ಬಾರಿ 8 ಭಾಷೆಗಳಲ್ಲಿ ರಿಲೀಸ್ ಮಾಡಕತ್ತಾರೆ ನೋಡ್ರಿ. ರಿಲೀಸ್ ಡೇಟ್ ಅಕ್ಟೋಬರ್ 2. ಅಂದು ವೀರ ಸಾವರ್ಕರ್ ಜನ್ಮದಿನ, ಗಾಂಧಿ ಜಯಂತಿ, ದಸರಾ
ಹಾಲಿಡೇ ವೀಕೆಂಡ್ಗಾಗಿ ಡಬಲ್ ಧಮಾಕ್ ಅಂತಾನೆ ಹೇಳ್ಬೋದು. ಹೀಗಾಗಿ ಎಕ್ಸ್ಪೆಕ್ಟೇಷನ್ಸ್ ಬಹಳ ದೊಡ್ಡ ಮಟ್ಟದಲ್ಲಿನೇ ಅದ. ಮೊದಲ ಸಿನಿಮಾ ಸ್ಲೀಪರ್ ಹಿಟ್ ಆಗಿತ್ತು, ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಆದ್ರೆ ಬಂದ ಮೇಲೆ ಎಕ್ಸ್ಪ್ಲೋಡ್ ಆಯಿತು. ಈ ಬಾರಿ ಹೈಪ್ ಈಗಾಗಲೇ ಕ್ರಿಯೇಟ್ ಆಗ್ಯದ. ಹಾಗಾಗಿ ನಿರೀಕ್ಷೆಗಳು ಬಹಳ ದೊಡ್ಡ ಮಟ್ಟದಲ್ಲಿನೇ ಇದಾವ. ಟ್ರೇಡ್ ಎಕ್ಸ್ಪರ್ಟ್ಗಳ ಪ್ರಕಾರ ಓಪನಿಂಗ್ ವೀಕೆಂಡ್ನಲ್ಲೇ 150ರಿಂದ 200 ಕೋಟಿ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಲೈಫ್ ಟೈಮ್ ಕಲೆಕ್ಷನ್ ಅಂತೂ 1000 ಕೋಟಿ ದಾಟುತ್ತಾ ಅಂತ ಖಚಿತವಾಗಿ ಹೇಳಿದ್ದಾರ ನೋಡ್ರಿ. ಆದ್ರೆ ಒಂದು ರಿಸ್ಕ್ ಫ್ಯಾಕ್ಟರ್ ಅದ ನೋಡ್ರಿ. ಏನಪ್ಪ ಅದು ರಿಸ್ಕ್ ಅಂದ್ರೆ, ನಿರೀಕ್ಷೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಿರುವಾಗ ಜನ ಸ್ವಲ್ಪನೂ ತಪ್ಪು ಕಂಡ್ರೆ ಸಾಕು ಅದನ್ನು ಕ್ರಿಟಿಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ರಿಷಬ್ ಶೆಟ್ಟಿ ಅವರ ಕೆಲಸದಲ್ಲಿ ಗುಣಮಟ್ಟ ನೋಡಿ ಅವರು ಡೆಲಿವರಿ ಮಾಡ್ತಾರೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ನೋಡ್ರಿ. ಟ್ರೇಲರ್ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತಾ, ರಿಷಬ್ ಶೆಟ್ಟಿ ತಮ್ಮ ರೂಟ್ಸ್ ಬಹಳ ಕನೆಕ್ಟ್ ಆಗಿದ್ದಾರೆ ನೋಡ್ರಿ. ಪ್ರೇಕ್ಷಕರಿಗೂ ಅದೇ ಬೇಕಲ್ಲ. ಗ್ಲೋಸಿ ಸೆಟ್ಗಳು, ಅತಿಯಾದ VFXಗಿಂತಲೂ ಮಣ್ಣಿನ ಕತೆ ಅದೇ ಹೃದಯ ಗೆಲ್ಲುತ್ತಂತಾನೆ ಹೇಳ್ಬೋದು. ಈ ಟ್ರೇಲರ್ ಬಗ್ಗೆ ಓವರಾಲ್ ಆಗಿ ಹೇಳೋದಾದ್ರೆ ಮಸ್ತ್, ಅದ್ಭುತ, ಬೆಂಕಿ, ಸಾಲಿಡ್ ಇತ್ತಂತಾನೆ ಹೇಳ್ತೀನಿ ನೋಡ್ರಿ. ನನಗೆ ನೆಗೆಟಿವ್ ಪಾಯಿಂಟ್ ಅಂತೂ ಎಲ್ಲಿ ಏನೂ ಕಾಣಿಸ್ಲಿಲ್ಲ. ಈ ಟ್ರೇಲರ್ ಬಗ್ಗೆ ನಿಮಗೇನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ.